ಶೂಟಿಂಗ್ ನಡೀತಾ ಇದೆ, ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ, ಆಮೇಲೆ ಸಾಂಗ್ಸ್ಗಳ ಕೆಲಸ ನಡೀತಾ ಇದೆ. ಏನ್ ಕಾರಣ ಅಂತ ಏನಿಲ್ಲಪ್ಪ, ಸಿನಿಮಾ ಶುರು ಮಾಡಿದ್ವಿ, ಮುಗಿತಾ ಬಂತು. ನಮ್ಮ ಇದೇನಿಲ್ಲ, ಒಂದೇ ಸ್ಟ್ರೆಚ್ ಅಲ್ಲಿ ಬಂದು ಶೂಟಿಂಗ್ ಮಾಡಿಕೊಟ್ರು. ಮಧ್ಯ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳಿದ್ದು, ಆ ಕೆಲಸಗಳಿಂದ ಇದಾಯ್ತು. ಸೊ ದೆನ್ ಅದಾದ್ಮೇಲೆ ಬಂದು ಶೂಟಿಂಗ್ ಮಾಡ್ಕೊಡೋ. ನಾವು ಯಾವಾಗ ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡ್ಕೊಡ್ರಿ, ಏನು ತೊಂದರೆ ಇಲ್ಲ. ಓಕೆ, ಸೊ ಇರ್ತವೆ ಕಮರ್ಷಿಯಲ್. ನಿಮ್ಗೆ ತುಂಬಾ ಡೈಲಾಗ್ ಇಲ್ಲದೆ ಇರ್ಬೋದು, ಬಟ್ ಜನಕ್ಕೆ ರಂಜಿಸಕ್ಕಾಗ್ಲಿ. ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ, ಏನ್ ಗುರು ಬರುವಾಗಲೇ ಧೂಳೆ ಬುಸ್ಕೊಬತ್ತಾ ಇದ್ಯಾ ಅಂತಾನೆ, ಇನ್ಮೇಲೆ ನಾವು ಹಂಗೆ ಅಂತಾರೆ. ಸೊ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾವ್ದು ಚಿಕ್ಕದದು, ಬಟ್ ಬೇರೆ ತರ ತುಂಬಾ ಇದೆ, ಬಟ್ ಎಮೋಷನಲ್ ಇದೆ, ಆ ಟಚ್ ಆಗುತ್ತೆ. ಸೊ ಪ್ರತಿಯೊಂದು ಮನೆಗೂ ರೀಚ್ ಆಗಂತ ಒಂದು ಕಂಟೆಂಟ್. ಐ ಆಮ್ ಶ್ಯೂರ್ ಈ ಸಾಂಗ್ ಎಲ್ಲಾ ಮಕ್ಕಳಿಗೂ ಇಷ್ಟ ಆಗುತ್ತೆ. ಅಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲಾ ಮಕ್ಕಳಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಜಯಂತ್ ಸಿಂಗ್. ಆಬ್ವಿಯಸ್ಲಿ. ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಧ್ರುವರು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ, ರಿಸ್ಮಾನ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ. ಅಂಡ್ ಇದೇನು 12th ಇಂದ ಚೂರ್ 15th ಇಂದ ಬಿಡ್ತೀನಿ. ಸೊ ನೋಡಿ, ಬೈಯೋರ್ ಬೈ ಕೇಳಿ, ಚೆನ್ನಾಗಿರೋರು ಪ್ರೇಮ್ ಚೆನ್ನಾಗಿ ಮಾಡೋದಂತ ಹೇಳಿ ಬೆಂತಟ್ಟಿ ಇನ್ನ ಮುಂದಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಆಲ್ರೆಡಿ ಫುಲ್ ಟ್ರೋಲ್ ಆಗಿದ್ದೀರಾ ಕರ್ನಾಟಕ ಫುಲ್. ಸೊ ಈ ಸಿನಿಮಾದಿಂದ ಮತ್ತೆ ಜಾಸ್ತಿ ಟ್ರೋಲ್ ಆಗೋ ಸಾಧ್ಯತೆ ಇದೆ. ಸೊ ಅದನ್ನ ಹೆಂಗ್ ತಗೊಂತೀರಾ ಅಂತ. ಟ್ರೋಲಾ ಇದು ನನಗೆ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಕಷ್ಟ ಆಯ್ತು, ಅದಕ್ಕಂತಾನೆ ತುಂಬಾನೇ ಪ್ರಿಪರೇಷನ್ಸ್ ನಡೀತು. ಸೊ ಖಂಡಿತ ಪ್ರೇಮ್ ಸರ್ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ, ಆ ನಂಬಿಕೆ ನಂಗಿದೆ. ಸೊ ನೀವೇ ಶಾಕ್ ಆದ್ರಿ ಟ್ರೋಲಾ ಅಂತ? ಅಲ್ಲ, ಟ್ರೋಲ್ ಅಂದ್ರಲ್ಲ, ಈ ಟ್ರೋಲ್ ಇಟ್ಕೊಂಡು ಬರೀ ಟ್ರೋಲ್ ಅಂದ್ರೆ ಭಯ ನನಗೆ, ಗೊತ್ತಾಯ್ತಾ? ಟ್ರೋಲ್ ಅಂದ್ರೆ ಭಯ. ಒಂದ್ ಕಡೆ ಏನಪ್ಪ ಪಾಪ ಅವ್ರಿಗೂ ಟ್ರೋಲ್ ಮಾಡೋರು, ಅವ್ರಿಗೂ ಹೊಟ್ಟೆ ತುಂಬಬೇಕು, ನಾವು ರೀಚ್ ಆಗ್ತೀವಿ. ಹೆಂಗೋ ಒಟ್ಟು ರೀಚ್ ಮಾಡ್ತಾರ ಗುರು, ಆಯ್ತಾ ಗುರು? ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದ್ದಾರೆ, ನಮ್ಮ ಮಂಜು. ಹೌದೌದು, ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ. 2 ಸಾಂಗ್ ಮಂಜು ಬರ್ದಿದ್ದೀನಿ, ಮಿಕ್ಕಿದ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ. ಓಕೆ, ಈ ಸಾಂಗ್ ನಾನೇ ಆಡಿದ್ದೀನಿ. 24th ಬರೋದು ಕನ್ನಡ ನಾನೇ ಆಡಿದ್ದೀನಿ. ಕನ್ನಡ ನಾನು ಮತ್ತೆ ಕೈಲಾಸ್ ಕೇರ್ ಅವರು ಆಡಿದ್ದಾರೆ. ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಸ್ ಕೇರು ಮತ್ತೆ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಅಲ್ಲಿ ಬರ್ದಿರಲ್ಲ ಇವ್ರೆ, ಇಲ್ಲಿ ಮಂಜು ಬರ್ದಿದ್ರೆ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ. ತೆಲುಗು ಭಾಸ್ಕರ್ ಬತ್ತಲ್ಲ ತ್ರಿಬಲಾರ್, ಅವ್ರು ಬರ್ದಿದ್ದಾರೆ. ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ. ಹಿಂದಿ ಬಂದ್ಬಿಟ್ಟು ರಕೀಬ್ ಆಲಂ ಬರ್ದಿದ್ದಾರೆ. ಅಂಡ್ ಮಲಯಾಳಂ ಅಲ್ಲಿ ಮೊಕಂ ಗೋಪಾಲ್ ಕೃಷ್ಣನ್ ಬರ್ದಿದ್ದಾರೆ. ಸೊ ಎಲ್ಲ ದೊಡ್ಡವರೇ ಬರ್ದಿದ್ದಾರೆ. ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಕೂಡ. ನೋಡಿ, ಬರುತ್ತೆ ಸಾಂಗ್ ಕೇಳಿ. ಎಲ್ಲ ನನಗೆ ನಾನೇ ಹೊಗಳ್ಕೊಳ್ಳೋದ್ರೆ ಚೆನ್ನಾಗಿರಲ್ಲ. ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದೀವಿ. ಬಿಕಾಸ್ ಆಫ್ ಟೈಮ್ ಇತ್ತು, ನಮ್ಗೆ ಟೈಮ್ ಕೊಟ್ರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು, ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ನಮ್ಗೆ. ಓಕೆ, ಸೊ ಯಾವ್ದಕ್ಕೂ ಕಮ್ಮಿ ಆಗ್ಬಾರ್ದು. ಇಂಡಿಯನ್ ಯಾವುದೇ ಸಾಂಗ್ಗೆ ಈ ಸಾಂಗ್ನ ತಗೊಂಡೋಗಿ ನಿಲ್ಸಿದ್ರೆ ಚಾನ್ಸೇ ಇಲ್ಲ ಇದ್ರ ಮೇಲೆ ಮಾಡಕ್ಕೆ ಅಂತ ಅನ್ಬೇಕು. ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ KVN ಪ್ರೊಡಕ್ಷನ್. ಸೊ ಮಾಡಿದ್ದೀವಿ. ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ನಮ್ಮ ಹುಡುಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಬರುತ್ತೆ ನೋಡಿ. ಓಕೆ, ಟೋಟಲ್ ಎಷ್ಟು ಸಾಂಗ್ ಇದೆ ಸರ್ ಮೂವಿ? ಆಮೇಲೆ ಹೇಳೋಣ. ಒಂದು ಈಗಲೇ ಹೇಳ್ಬಿಡ್ತಾರೆ ಎಲ್ಲವೇ. ಯೂಶಲಿ ಏನಾಗುತ್ತೆ ನಿಮಗೆ ಬೇರೆ ಸಿನಿಮಾದಲ್ಲಿ ಏನಂದ್ರೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರೋ ಒಬ್ರು ಬರೀತಾರೆ. ಇದ್ರಲ್ಲಿ ಏನಂತಂದ್ರೆ ಸರ್ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೇ ಬರೀಬೇಕು, ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಷನ್ ಮಾಡಿ, ಆಮೇಲೆ ಇದೊಂದೇ ಅಲ್ಲದಲ್ಲೇ ಬೇರೆ ಲ್ಯಾಂಗ್ವೇಜ್ಗೂ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ. ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ, ಮಲಯಾಳಂಗೂ ಅವರೇ ಕೂತಿದ್ರು, ತಮಿಳ್ಗೂ ಅವರೇ ಕೂತಿದ್ರು, ಹಿಂದಿಗೂ ಅವರೇ ಕೂತಿದ್ರು. ಎಫರ್ಟ್ಸ್ ಹಾಕಿ, ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಆ ಸಾಂಗ್ಗೆ ಬರೀ ಕನ್ನಡ ಹೇಳ್ದಲ್ಲೇ ಮಿಗತ ಬೇರೆ 5 ಲ್ಯಾಂಗ್ವೇಜ್ಗೂ ಸಹ ಶ್ರಮ ಬಿದ್ದು ಮಾಡ್ಯಾರ, ಎಫರ್ಟ್ ಹಾಕಿ ಮಾಡ್ಯಾರ. ಧ್ರುವ ಸರ್ಗೆ ಡೈಲಾಗ್ಸ್ ಅಂತಾನೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ. ಸೊ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನಿಮಾ ತಗೊಂಡ್ರೆ ಸ್ವಲ್ಪ ಕಮ್ಮಿ ಡೈಲಾಗ್ಸ್ ಇತ್ತು, ಮ್ಯಾರೇಜ್ ಮೇಲೆ ಕಂಪ್ಲೀಟ್ ಆಕ್ಟಿಂಗ್ ಇತ್ತು. ಬಟ್ ಈ ಸಿನಿಮಾ ತಗೊಂಡಾಗ ಏನಾದ್ರು ಚೇಂಜ್ ಅವ್ರ ಏನಾದ್ರು ಇದೆಯಾ ಡೈಲಾಗ್ಸ್? ನೋಡೋರು ನಾವ್ ಇನ್ಮೇಲೆ ಹಿಂಗೆ